ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರ್ತಾರಾ ಇಲ್ವಾ? ಸದ್ಯ ಇದೇ ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ಬಹಳ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಅವ್ರಗಳಿಂದ ಉತ್ತರ ಕೂಡ ಬಂದಿದೆ. ಒಂದಂತಲ್ಲಿ ಎಲ್ಲ ತಣ್ಣಗಾಗಿದೆ ಅನ್ನುವಂಥ ರೀತಿಯಾಗಿನೇ ಇತ್ತು. ಆದ್ರೆ DK ಬಣದ ಶಾಸಕರು ನಾಯಕರುಗಳು ಜನವರಿ 6ಕ್ಕೆ DK ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಒಂದ್ ಕಡೆ ಹೇಳ್ತಾ ಇದ್ರು. ಹೀಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ಬಿಡುತ್ತಾ, ಮುಖ್ಯಮಂತ್ರಿಗಳ ಉತ್ತರ ಏನಿರ್ಬೋದು ಅನ್ನೋಂಥದ್ದು ಆ ಕಾರಣಕ್ಕೆ ಕುತೂಹಲ ಇತ್ತು ಮೊನ್ನೆಯಿಂದ ಈಗ ಆಗ್ತಾ ಇರುವಂಥ ಬೆಳವಣಿಗೆ ವಿಚಾರವಾಗಿ. ಇವತ್ತು ಸದನದಲ್ಲಿ ಆಗಿದ್ದಂಥದ್ದೇನು? ಬಹಳ ಚರ್ಚೆಗಳು ನಡೀತು, ಬಹಳ ಏನು ಕುತೂಹಲದ ಕೆಲ ಚರ್ಚೆಗಳು ಕೂಡ ನಡೀತು. ಅದು ಏನೇನೋ ಅನ್ನೋದು ನಿಮ್ಮ ಮುಂದೆ ಇಡ್ತೀವಿ ಬಹಳಷ್ಟು ವಿಚಾರಗಳಿಗೆ. ಆದರೆ ಈ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಗರಂತೂ ಮೇಲಿನ ಮೇಲೆ ಪ್ರಶ್ನೆಯನ್ನ ಮಾಡ್ತಾರೆ, ತಿರ್ಗಾ ಮುರ್ಗಾ ಕೆಲ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನೇ ಸಿಎಂ, ಮುಂದೇನೂ ಸಿಎಂ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರೂ ಕೂಡ ಆ ಯೂಶುವಲ್ ಆ ಕಾನ್ಫಿಡೆನ್ಸ್ ಇರುತ್ತಲ್ಲ ಸಿದ್ದರಾಮಯ್ಯನವ್ರ ಮಾತಲ್ಲಿ, ಅದೆಲ್ಲೋ ಒಂದ್ ಕಡೆ ಕಂಡು ಬಂದ ರೀತಿಯಾಗಿ ಕಂಡು ಬರ್ತಾ ಇರಲಿಲ್ಲ. ಹಾಗಾಗಿ ಏನೇನಾಯ್ತು ಇವತ್ತು ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಉತ್ತರ ಕೊಡೋ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಮೊದಲು ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಬಿಜೆಪಿಗರು ಕುಟುಕ್ತಾ ಇದ್ದಂತೆ ಮುಂದೆಯೂ ನಾನೇ ಸಿಎಂ ಅಂತ ಸಿದ್ದು ಅಬ್ಬರ. ಸರ್, ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ವಿಧಾನಸಭೆಯಲ್ಲಿ 5 ವರ್ಷ ಸಿಎಂ ಯಾರು ಚರ್ಚೆ. ತಣ್ಣಗೆ ಕೂತಿದ್ದ DK. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇದ್ದ ಹಂಗಾರೆ ಏನು ಉರಿತಾ ಇದೆ? ಗ್ಯಾರಂಟಿ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿಯೋ ಬೆಂಕಿಗೆ ತುಪ್ಪ ಹಾಕ್ಬೇಡ. ಇದು ಸಿಎಂ ಸಿದ್ದರಾಮಯ್ಯ ಇವತ್ತು ಸದನದಲ್ಲಿ ವಿಪಕ್ಷ ನಾಯಕ ಅಶೋಕ್ಗೆ ಹೇಳಿದ ಮಾತು. ಅಷ್ಟಕ್ಕೂ ಇಲ್ಲಿ ಉರಿಯೋ ಬೆಂಕಿ ರಾಜ್ಯ ಕಾಂಗ್ರೆಸ್ನ ಪಟ್ಟದ ಚರ್ಚೆ. ತುಪ್ಪ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಮಾತು. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇದ್ದ ಹಂಗಾರೆ ಏನು ಉರಿತಾ ಇದೆ? ಗ್ಯಾರಂಟಿ ವಿರೋಧ ಪಕ್ಷದವರು ಇರೋದೇ ಉಪ್ಪಾಕಕ್ಕೆ. ವಿಷಯ ಏನು ಅಂದ್ರೆ DK ಬಣದ ಶಾಸಕ HD ರಂಗನಾಥ್ ಅನುದಾನದ ಬಗ್ಗೆ ಖಾರವಾಗಿ ಪ್ರಶ್ನೆ ಎತ್ತಿದ್ರು. ಸಹಕಾರ ಸಂಘಗಳ ಬ್ಯಾಂಕ್ಗೆ ಹಣ ಬಿಡುಗಡೆಯಾಗಿಲ್ಲ, ಮಧುಗಿರಿಗೆ 100 ಕೋಟಿ ಕೊಟ್ಟಿದ್ದಾರೆ, ನಮಗ್ 1 ಕೋಟಿ ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಇದಕ್ಕುತ್ತರಿಸಿದ ಸಿಎಂ ತಾರತಮ್ಯ ಸರಿಪಡಿಸ್ತೀನಿ ಅಂದ್ರು. ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಸರ್, ರಂಗನಾಥ್ ನಮ್ಮ ಮೇಲೆ ವಿಶ್ವಾಸ ಇದೆ ಸರ್. ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್. 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಮಾಡ್ಕೊಡ್ತೀನಿ. ಆದ್ರೆ ರಂಗನಾಥ್ ಎತ್ತಿದ ಪ್ರಶ್ನೆಗೆ ವಿಪಕ್ಷ ನಾಯಕ R ಅಶೋಕ್ ತುಪ್ಪ ಸುರಿದ್ರು. ಬಣ ರಾಜಕೀಯದ ವಿಚಾರ ಪ್ರಸ್ತಾಪಿಸಿದ್ರು. ಆಗ ಉರಿಯೋದ್ರ ಮೇಲೆ ಉಪ್ಪು ಸೌರೋ ಗಾದೆಯನ್ನ ಸಿಎಂ ಉಲ್ಲೇಖಿಸಿದ್ರು. ಅಂತ ತಾರತಮ್ಯ ಮಾಡಿದ್ರೆ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ. ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇದ್ದ ಹಂಗಾರೆ ಏನು ಉರಿತಾ ಇದೆ? ಗ್ಯಾರಂಟಿ ನೀವೇ ಉರಿತಾ ಇದೆ ಅಂತ. ಅಲ್ಲ, ಉರಿತಾ ಇದೆ. ಅವ್ರ ಪೂಜೆಗಳು ಮಾಡ್ತಾವ್ರ ಸರ್. ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ. ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ. ಜಗಳ ಉರಿತಾ ಇಲ್ಲ, ಗಾದೆ ಅದು. ಈ ವೇಳೆ ಮಧ್ಯ ಪ್ರವೇಶಿಸಿದ ಶಾಸಕ ಸುನೀಲ್ ಕುಮಾರ್ ಗಾದೆ ಹೇಳಿದ್ರು ಅಥವಾ ಮನಸ್ಸಿನಲ್ಲಿರೋದನ್ನ ಹೇಳಿದ್ರು ಅಂತ ಕಾಲೆಳೆದ್ರು. ಗಾದೆ ಹೇಳಿದ್ರು, ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ. ಆಯ್ತು, ಸುನೀಲ್ ಕುಮಾರ್ ಮನ್ಸಲ್ಲಿರೋದಲ್ಲ. ಸರಿ ಸರಿ. ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಹೇಳಿ ಸರ್. ಇನ್ನೊಂದ್ಸರಿ ಗಾದೆ ಬೇಡ ಸರ್, ಇನ್ನೊಂದ್ಸರಿ ಹೇಳ. ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್. ಹಾಗಾದ್ರೆ ನೀವೇನ 5 ವರ್ಷ ಸಿಎಂ ಆಗಿರ್ತೀರಾ ಅಂತ ಅಶೋಕ್ ಪ್ರಶ್ನಿಸಿದ್ರು. ಈ ವೇಳೆ ಉತ್ತರ ಕೊಡುವಾಗ ಸಿಎಂ ಸಿದ್ದರಾಮಯ್ಯ ನಾವೇ 5 ವರ್ಷ ಅಂದ್ರು. 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ಎದುರು ನಾವ್ ಎದುರು ಮನೆಯವ್ರು ಸರ್.
ಕೇಳಪ್ಪ ಸರ್, ಇಲ್ಲಿ ಎಲ್ರು ಹೇಳ್ರಿ ಗಮನ ಇಲ್ಲಿ ಇಟ್ಕೊಬೇಕಲ್ಲ 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ನೀವು ಖುಷಿಯಾಗಿಲ್ಲ ಅಷ್ಟೇ. ನಿಮಗೆ 5 ವರ್ಷ ಮಾಡಿದ್ದಾರೆ ಇಲ್ಲೋ? ಹೊಟ್ಟೆ ಕಿಚ್ಚು, ನಿಮಗೆ 5 ವರ್ಷ ಮಾಡಿದ್ದಾರೆ ಇಲ್ಲೋ? ಅಸೂಯೆ, ಹೊಟ್ಟೆ ಕಿಚ್ಚು. ನಿಮಗೆ 5 ವರ್ಷ ಮಾಡಿದ್ದಾರೆ ಅಂತ ಹೇಳಿ ಸರ್. ನಾವು 5 ವರ್ಷ ತುಂಬಿಸ್ತೇವೆ. 28ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ, ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ಇಷ್ಟು ದಿನ ನಾನೇ ಅಂತಿದ್ರು, ಈಗ ನಾವು ಅಂತಿದ್ದಾರೆ ಅಂತ ಸುರೇಶ್ ಕುಮಾರ್ ಕಾಲೆಳೆದ್ರು. ಆಗ ನಾವು ಬಹುವಚನದಲ್ಲಿ ಮಾತನಾಡ್ತೀವಿ ಅಂತ ಸಿದ್ದರಾಮಯ್ಯ ಸಮಜಾಯಿಷಿ ಕೊಟ್ರು. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೆ ಬೇರೆ 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನನ್ನ ಜಾಗದಲ್ಲಿ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದರೆ ಓದಾನು ಓದೇನು ನಾನು ಅದು ಕನಕದಾಸರು ಹೇಳಿರೋದು. ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ಕೆಲ ಕಾಲ ಗದ್ದಲ ಉಂಟಾದಾಗ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಒತ್ತಿ ಹೇಳಿದ್ರು. ಎಲ್ಲಿವರೆಗೂ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳೋವರೆಗೂ ಅಂತ ಸಿಎಂ ಉತ್ತರಿಸಿದ್ರು. ಆಗ ಬಿಜೆಪಿ ಸದಸ್ಯರು ಇಲ್ಲೇ ಇರೋದು ಪಾಯಿಂಟು ಅಂತ ಕುಟುಕಿದ್ರು. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು, ಇಲ್ಲೇ ಇರೋದು. ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? 5 ಮುಂದೇನು? ಈಗಲೂ ನಾನೇ ನಾಡಿದ್ದು ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಇಷ್ಟೆಲ್ಲ ಗದ್ದಲ ಸೃಷ್ಟಿಯಾಗಿದ್ದು ಎಚ್ ಡಿ ರಂಗನಾಥರ ಪ್ರಶ್ನೆಯಿಂದ. ಈ ಬಗ್ಗೆ ಟಿವಿ9 ಜೊತೆಗೆ ಮಾತನಾಡಿದ ಶಾಸಕರು ಬಿಜೆಪಿಯ ನಡೆಗೆ ಅಸಮಾಧಾನ ಹೊರಹಾಕಿದ್ರು. ಅದೇನೋ ಹೇಳ್ತಾರಲ್ಲ, ನನ್ನ ರೈತರಿಗೆ ಆಗ್ತಿರಂತ ನೋವನ್ನ ನಾನು ಹೇಳ್ಕೊಂಡ್ರೆ ವಿರೋಧ ಪಕ್ಷದವರು ಅದನ್ನ ಬಳಸ್ಕೊಳಕ್ಕೆ ರೈತರ ಪರ ನಿಂತ್ಕೋಬೇಕೇ ಹೊರತು ಅವರು ವಿರೋಧವನ್ನು ಮಾಡಲಿಕ್ಕೆ ಪಕ್ಷದ ಲಾಭವನ್ನು ಪಡಿಲಿಕ್ಕೆ ಅವ್ರು ಬಳಸ್ಕೊಂಡಿರೋದು ತಪ್ಪು ಅಂತ ನಾನು ಭಾವಿಸ್ತೇನೆ. ಬಿಟ್ಟರೂ ಬಿಡದಿ ಮಾಯೆ ಅನ್ನೋ ಮಾತಿದೆ. ರಾಜ್ಯದ ಸಿಎಂ ಕುರ್ಚಿ ಚರ್ಚೆನೂ ಹೀಗೇನೆ ನಡೀತಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ತಾವೆಷ್ಟೇ ಒಗ್ಗಟ್ಟಾಗಿದ್ದೀವಿ ಅಂತಂದ್ರೂ ನಾಯಕತ್ವ ಬದಲಾವಣೆ ಚರ್ಚೆ ಒಂದಲ್ಲೊಂದು ವಿಚಾರಕ್ಕೆ ಮುನ್ನೆಲೆಗೆ ಬರ್ತಲೇ ಇದೆ. ಕಿರಣ್ ಹನ್ಯಡ್ಕ, ಟಿವಿ9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.